ಎಲ್ಲರಿಗೂ ನಮಸ್ತೆ. ಸೊ ಪ್ರೀವಿಯಸ್ ವಿಡಿಯೋನಲ್ಲಿ ಕಂಪೇರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಬಂದು ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ಸಾಲ್ವ್ ಮಾಡಿ ತೋರಿಸಿದ್ವಿ. ಸೊ ಈ ಒಂದು ವಿಡಿಯೋನಲ್ಲಿ ಕಂಪೇರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಿ ಸೊ ಅದಕ್ಕೆ ಇಂಟರ್ಪ್ರಿಟೇಷನ್ ಅಥವಾ ಕಮೆಂಟ್ನ ಯಾವ ಥರ ಬರೀಬೇಕು ಅಂತೇಳಿ ಸಾಲ್ವ್ ಮಾಡಿ ತೋರಿಸ್ತೀವಿ. ಕ್ವಶನ್ ನಂಬರ್ 3. ಫ್ರಮ್ ದ ಫಾಲೋಯಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ಗಯಾ ಕಂಪನಿ ಲಿಮಿಟೆಡ್ ಫಾರ್ ದ ಇಯರ್ ಎಂಡಿಂಗ್ 31/3/2018 and 31/3/2019, you are required to prepare a comparative income statement and interpret the changes. ಸೊ ಪ್ರಾಬ್ಲಮಲ್ಲಿ 2 years ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿದ್ದಾರೆ, ಅದಕ್ಕೆ ಇಂಟರ್ಪ್ರಿಟೇಷನ್ ಬರೀಬೇಕು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ನೆಟ್ ಸೇಲ್ಸ್ 5,06,50,000, ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ 4,05,00,000, ಗ್ರಾಸ್ ಪ್ರಾಫಿಟ್ 1,01,50,000, ಆಪರೇಟಿಂಗ್ ಎಕ್ಸ್ಪೆನ್ಸಸ್ 20,000, 28,000, ಆಪರೇಟಿಂಗ್ ಪ್ರಾಫಿಟ್ 80,000, 1,22,000, ನಾನ್ ಆಪರೇಟಿಂಗ್ ಇನ್ಕಮ್ಸ್ 20,000, 30,000, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ 15,000, 20,000, ನೆಟ್ ಪ್ರಾಫಿಟ್ 85,000, 1,32,000. ಸೊ ಈ ಪ್ರಾಬ್ಲಮಲ್ಲಿ ನಮಗೆ 2 years ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡಿದ್ದಾರೆ, 2018, 2019. ಸೊ 2018 ಬಂದು ಪ್ರೀವಿಯಸ್ ಇಯರ್, 2019 ಕರೆಂಟ್ ಇಯರ್ ಆಗುತ್ತೆ. ನೆಕ್ಸ್ಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಮೌಂಟ್, ಇನ್ಕ್ರೀಸ್ ಆರ್ ಡಿಕ್ರೀಸ್ ಪರ್ಸೆಂಟೇಜ್ ಕಾಲಮ್. ಸೊ ಫಸ್ಟು ಫಾರ್ಮ್ಯಾಟ್ ಪ್ರಕಾರ ನೆಟ್ ಸೇಲ್ಸ್ ವ್ಯಾಲ್ಯೂ ಬಂದು 5,06,50,000 ಕೊಟ್ಟಿದ್ದಾರೆ. ಸೊ ಈ ಒಂದು ನೆಟ್ ಸೇಲ್ಸ್ ಇಂದ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನ ಡಿಡಕ್ಟ್ ಮಾಡಬೇಕು, ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ವ್ಯಾಲ್ಯೂ ಬಂದು 4,00,000, 5,00,000, ಸೊ ಡಿಡಕ್ಟ್ ಮಾಡಿದಾಗ 1,50,000 ಬರುತ್ತೆ. ಪಾಸಿಟಿವ್ ಆನ್ಸರ್ ಆಗಿರೋದ್ರಿಂದ ಗ್ರಾಸ್ ಪ್ರಾಫಿಟ್ ಅಂತೇಳಿ ಕರಿತೀವಿ. ಇದಕ್ಕೆ ಎ ಅಂತೇಳಿ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಫಾರ್ಮ್ಯಾಟ್ ಪ್ರಕಾರ ಮೈನಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಸೊ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ನಮಗೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವ್ದು ಅಂತೇಳಿ ಮೆನ್ಷನ್ ಮಾಡಿಲ್ಲ, ಡೈರೆಕ್ಟ್ ಆಗಿ ಅವರೇ ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಡೈರೆಕ್ಟ್ ಆಗಿ ನಾವು ವ್ಯಾಲ್ಯೂನ ಎಂಟ್ರಿ ಮಾಡ್ತೀವಿ. 20,000, 28,000. ಸೊ ನೆಕ್ಸ್ಟ್ ಟೋಟಲ್ ಮಾಡಬೇಕು. ಸೊ ಟೋಟಲ್ ಮಾಡಿದಾಗ ನಮಗೆ ಸೇಮ್ ವ್ಯಾಲ್ಯೂ ಬರುತ್ತೆ, ಸೇಮ್ 20,000, 28,000. ಸೊ ಇದಕ್ಕೆ ನಾವು ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತೇಳಿ ಕರಿತೀವಿ. ಬಿ ಅಂತೇಳಿ ಮೆನ್ಷನ್ ಮಾಡ್ತೀವಿ ಇದಕ್ಕೆ. ನೆಕ್ಸ್ಟ್ ಎ ಮೈನಸ್ ಬಿ ಮಾಡಬೇಕು, ಅದೇ ಗ್ರಾಸ್ ಪ್ರಾಫಿಟ್ ಮೈನಸ್ ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಡಿಡಕ್ಟ್ ಮಾಡಿದಾಗ 80,000, 1,22,000 ಬರುತ್ತೆ. ಪಾಸಿಟಿವ್ ಆನ್ಸರ್ ಆಗಿರೋದ್ರಿಂದ ಆಪರೇಟಿಂಗ್ ಪ್ರಾಫಿಟ್ ಅಂತೇಳಿ ಕರಿತೀವಿ. ಬ್ರಾಕೆಟ್ ಅಲ್ಲಿ ಎ ಮೈನಸ್ ಬಿ. ಸೊ ಈ ಒಂದು ಆಪರೇಟಿಂಗ್ ಪ್ರಾಫಿಟ್ಗೆ ಪ್ಲಸ್ ನಾನ್ ಆಪರೇಟಿಂಗ್ ಇನ್ಕಮ್ಸ್, ಸೊ ಪ್ರಾಬ್ಲಮ್ ಅಲ್ಲಿ ನಾನ್ ಆಪರೇಟಿಂಗ್ ಇನ್ಕಮ್ ಬಂದು 20,000, 30,000 ಕೊಟ್ಟಿದ್ದಾರೆ. ಆ್ಯಡ್ ಮಾಡಿದಾಗ 1,52,000 ಆಗುತ್ತೆ. ಸೊ ಇದಕ್ಕೆ ಟೋಟಲ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ಈ ಒಂದು ಟೋಟಲಿಂದ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಮೈನಸ್ ಮಾಡಬೇಕು. ಸೊ ಮೈನಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಸೊ ಪ್ರಾಬ್ಲಮ್ ಅಲ್ಲಿ ನಮಗೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬಂದು ಡೈರೆಕ್ಟ್ ಆಗಿ ಅವರೇ ವ್ಯಾಲ್ಯೂ ಕೊಟ್ಟಿದ್ದಾರೆ, 15,000, 20,000. ಸೊ ಡಿಡಕ್ಟ್ ಮಾಡಿದಾಗ 85,000, 1,32,000 ಬರುತ್ತೆ.
ಸೊ ಇದನ್ನ ನಾವು ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ. ಸೊ ಬ್ರಾಕೆಟ್ ಅಲ್ಲಿ EBT. ಸೊ ಈ ಒಂದು ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಇಂದ ಟ್ಯಾಕ್ಸ್ನ ನಾವು ಡಿಡಕ್ಟ್ ಮಾಡಬೇಕು. ಸೊ ಮೈನಸ್ ಟ್ಯಾಕ್ಸ್. ಬಟ್ ಈ ಪ್ರಾಬ್ಲಮ್ನ ನಮಗೆ ಟ್ಯಾಕ್ಸ್ ರಿಲೇಟೆಡ್ ಯಾವುದೇ ಥರದ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ಒಂದು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂದರೆ ಸೊ ಈ ಕಾಲಮ್ನ ಡೈರೆಕ್ಟಾಗಿ ರಿಮೂವ್ ಮಾಡಿ ಈ ಒಂದು ವ್ಯಾಲ್ಯೂನ ನಾವು ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಂತೇಳಿ ಕೂಡ ಕರಿಬೋದು. ಇಲ್ಲಾಂದರೆ ಫಾರ್ಮೆಟ್ ಪ್ರಕಾರ ಟ್ಯಾಕ್ಸ್ ಅಂತ ಬರೆದು ನಿಲ್ ಅಂತ ಕೂಡ ಮೆನ್ಷನ್ ಮಾಡ್ಬೋದು. ಸೊ ನಿಲ್ ಅಂತ ಮೆನ್ಷನ್ ಮಾಡಿದಾಗ ನಮಗೆ ಸೇಮ್ ವ್ಯಾಲ್ಯೂ ಬರುತ್ತೆ 85,000, 1,32,000. ಸೊ ಫೈನಲ್ ಆನ್ಸರ್ನ ನಾವು ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ. ಸೊ ಬ್ರಾಕೆಟಲ್ಲಿ EAT ಅಂತ ಮೆನ್ಷನ್ ಮಾಡ್ತೀವಿ. ಸೊ ಅಲ್ಲಿಗೆ ಕೊಟ್ಟಿರೋ ಇನ್ಫಾರ್ಮೇಷನ್ಸಿಂದ ನಾವು ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಫೈಂಡ್ ಔಟ್ ಮಾಡಿದ್ದಾಯಿತು. ಸೊ ನೆಕ್ಸ್ಟ್ ಬಂದು ಇನ್ಕ್ರೀಸ್ ಆರ್ ಡಿಕ್ರೀಸ್ ಕಾಲಮ್ನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಸೊ ಅಲ್ಲಿಗೆ ಕರೆಂಟ್ ಇಯರ್ನ ಪ್ರಿವಿಯಸ್ ಇಯರ್ಗೆ ಕಂಪೇರ್ ಮಾಡಬೇಕು. ಸೊ ಇಲ್ಲಿ 5 lakh ಇದ್ದಿದ್ದು ಸೇಲ್ಸ್ 6,50,000 ಆಗಿದೆ. 1,50,000 ಬಂದು ಇನ್ಕ್ರೀಸ್ ಆಗಿದೆ. ನೆಕ್ಸ್ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬಂದು 4 lakh ಇದ್ದಿದ್ದು 5 lakh ಆಗಿದೆ. 1 lakh ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಗ್ರಾಸ್ ಪ್ರಾಫಿಟ್ 1 lakh ಇದ್ದಿದ್ದು 1,50,000, 50,000 ಬಂದು ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ 20,000 ಇದ್ದಿದ್ದು 28,000 ಆಗಿದೆ. 8,000 ಇನ್ಕ್ರೀಸ್ ಆಗಿದೆ. ಸೊ ಸೇಮ್ ವ್ಯಾಲ್ಯೂನ ಇಲ್ಲಿ ಬರ್ತಿದ್ದೀವಿ. ಸೊ ಸೇಮ್ 8,000 ಇನ್ಕ್ರೀಸ್. ನೆಕ್ಸ್ಟ್ ಆಪರೇಟಿಂಗ್ ಪ್ರಾಫಿಟ್ ಬಂದು 80,000 ಇದ್ದಿದ್ದು 1,22,000 ಆಗಿದೆ. 42,000 ಬಂದು ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ನಾನ್ ಆಪರೇಟಿಂಗ್ ಇನ್ಕಮ್ ಬಂದು 20,000 ಇದ್ದಿದ್ದು 30,000 ಆಗಿದೆ. 10,000 ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಟೋಟಲ್ 1 lakh ಇದ್ದಿದ್ದು 1,52,000 ಆಗಿದೆ. 52,000 ಬಂದು ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಒನ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ 15,000 ಇದ್ದಿದ್ದು 20,000 ಆಗಿದೆ. 5,000 ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ 85,000 ಇದ್ದಿದ್ದು 1,32,000 ಆಗಿದೆ. 47,000 ಬಂದು ಇನ್ಕ್ರೀಸ್ ಆಗಿದೆ. ಸೊ ಟ್ಯಾಕ್ಸ್ ಬಂದು ಏನು ಇನ್ಫಾರ್ಮೇಷನ್ಸ್ ಕೊಟ್ಟಿಲ್ಲ, ಹಾಗಾಗಿ ನಿಲ್ಲ ಅಂತ ಹಾಕೊಂಡಿದ್ದೀವಿ. ಸೊ ಫೈನಲ್ ಆನ್ಸರ್ ಬಂದು ಸೇಮ್ 85,000 ಇದ್ದಿದ್ದು 1,32,000 ಆಗಿದೆ. 47,000 ಬಂದು ಇನ್ಕ್ರೀಸ್ ಆಗಿದೆ. ಸೊ ನೆಕ್ಸ್ಟು ಸೊ ಈ ಒಂದು ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ಫಾರ್ಮೇಷನ್ ಇಂದ ನಾವು ಪರ್ಸೆಂಟೇಜ್ನ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟು ಸೇಲ್ಸ್ 1,50,000 ಡಿವೈಡೆಡ್ ಬೈ ಪ್ರಿವಿಯಸ್ ಇಯರ್ ವ್ಯಾಲ್ಯೂ ಬಂದು 5 lakh ಇಂಟು 100. 5 lakh ಇಂಟು 100 ಮಾಡಿದಾಗ 30% ಬರುತ್ತೆ. ನೆಕ್ಸ್ಟ್ 1 lakh ಡಿವೈಡೆಡ್ ಬೈ 4 lakh ಇಂಟು 100. ಸೊ ಫೈಂಡ್ ಔಟ್ ಮಾಡಿದಾಗ ನಮಗೆ 25% ಬರುತ್ತೆ. ನೆಕ್ಸ್ಟ್ 50,000 ಡಿವೈಡ್ ಬೈ 1 lakh ಇಂಟು 100. ಸೊ ಮಾಡಿದಾಗ ನಮಗೆ 50% ಬರುತ್ತೆ. ನೆಕ್ಸ್ಟ್ 8,000 ಡಿವೈಡ್ ಬೈ 20,000 ಇಂಟು 100. ಸೊ ಫೈಂಡ್ ಔಟ್ ಮಾಡಿದಾಗ 40% ಬರುತ್ತೆ. ಸೇಮ್ ಅದೇ ವ್ಯಾಲ್ಯೂ ಇಲ್ಲೂ. ಸೊ 8,000 ಡಿವೈಡ್ ಬೈ 20,000 ಇಂಟು 100. ಸೇಮ್ 40%. ನೆಕ್ಸ್ಟ್ 42,000 ಡಿವೈಡ್ ಬೈ 80,000 ಇಂಟು 100. ಸೊ ಫೈಂಡ್ ಔಟ್ ಮಾಡಿದಾಗ 52.50% ಬರುತ್ತೆ. ನೆಕ್ಸ್ಟ್ ಒನ್ 10,000 ಡಿವೈಡ್ ಬೈ 20,000 ಇಂಟು 100. ಸೊ ಮಾಡಿದಾಗ ನಮಗೆ 50% ಬರುತ್ತೆ. ನೆಕ್ಸ್ಟ್ 52,000 ಡಿವೈಡ್ ಬೈ 1 lakh ಇಂಟು 100. ಸೊ ಮಾಡಿದಾಗ ನಮಗೆ 52% ಬರುತ್ತೆ. ನೆಕ್ಸ್ಟ್ 5,000 ಡಿವೈಡ್ ಬೈ 15,000 ಇಂಟು 100. ಸೊ ಮಾಡಿದಾಗ ನಮಗೆ 33.33% ಬರುತ್ತೆ. ನೆಕ್ಸ್ಟ್ 47,000 ಡಿವೈಡ್ ಬೈ 85,000 ಇಂಟು 100. ಸೊ ಮಾಡಿದಾಗ ನಮಗೆ 55.29% ಬರುತ್ತೆ. ನೆಕ್ಸ್ಟ್ ಸೇಮ್ ಅದೇ 47,000 ಇದೆ.
So 47,000. So 47,000 divided by 85,000 into 100, same 55.29%. Okay, so ಕೊಟ್ಟಿರೋ ಇನ್ಫಾರ್ಮೇಶನ್ ಬೇಸ್ ಮೇಲೆ ಫಸ್ಟ್ ನಾವು ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಫೈಂಡ್ ಔಟ್ ಮಾಡಿದ್ವಿ. ಅದಾದ್ಮೇಲಿಂದ ಕರೆಂಟ್ ಇಯರ್ನ ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡಿ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ಅಂತೇಳಿ ಮೆನ್ಷನ್ ಮಾಡಿದ್ದೀವಿ. ನೆಕ್ಸ್ಟ್ ಈ ಒಂದು ಇನ್ಕ್ರೀಸ್ ಆರ್ ಡಿಕ್ರೀಸ್ ವ್ಯಾಲ್ಯೂ ಬೇಸ್ ಮೇಲೆ ನಾವು ಪರ್ಸೆಂಟೇಜ್ನ ಫೈಂಡ್ ಔಟ್ ಮಾಡೋದಾಯಿತು. ಸೊ ನೆಕ್ಸ್ಟ್ ನಾವು ಕಂಪೇರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಾದ್ಮೇಲೆ ಸೊ ಅದಕ್ಕೆ ಇಂಟರ್ಪ್ರಿಟೇಷನ್ ಅಥವಾ ಕಮೆಂಟ್ನ ಬರೀಬೇಕು. ಸೊ ಕಮೆಂಟ್ ಬರೆಯೋದಕ್ಕೆ ನಮಗೆ ಮೇಯ್ನ್ ಆಗಿ 3 ಕ್ಯಾಟಗರಿ ಮಾಡ್ಕೊಂಡಾಗ ಈಸಿಯಾಗಿ ಕಮೆಂಟ್ನ ಬರಿಬೋದು. ಸೊ ಫಸ್ಟ್ ಕ್ಯಾಟಗರಿ ಬಂದು ಸೇಲ್ಸ್. ಸೊ ಇಲ್ಲಿ ನಾವು ಸೆಂಟೆನ್ಸಲ್ಲಿ ಸೇಲ್ಸ್ ವ್ಯಾಲ್ಯೂ ಬಂದು ಎಷ್ಟು ಇನ್ಕ್ರೀಸ್ ಆಗಿದೆ ಅದರದ್ದು ಪರ್ಸೆಂಟೇಜ್ ಎಷ್ಟು ಅಂತೇಳಿ ಮೆನ್ಷನ್ ಮಾಡ್ತೀವಿ. ಅದಾದ್ಮೇಲಿಂದ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬಂದು ಎಷ್ಟು ವ್ಯಾಲ್ಯೂ ಇತ್ತು ಅದರದ್ದು ಪರ್ಸೆಂಟೇಜ್ ಬಂದು ಎಷ್ಟು ಇನ್ಕ್ರೀಸ್ ಆಗಿದೆ ಅಥವಾ ಡಿಕ್ರೀಸ್ ಆಗಿದೆ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಅದಾದ್ಮೇಲಿಂದ ಈ ಒಂದು ನೆಟ್ ಸೇಲ್ಸ್ ಇಂದ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ನ ಡಿಡಕ್ಟ್ ಮಾಡಿದಾಗ ಪ್ರಾಫಿಟ್ ಬಂದಿದೆಯಾ ಲಾಸ್ ಆಗಿದೆಯಾ ಅದರದ್ದು ಪರ್ಸೆಂಟೇಜ್ ಎಷ್ಟು ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ಹಂಗಾಗಿ ಈ ಒಂದು 3 ಕ್ಯಾಟಗರಿ ಬೇಸ್ ಮೇಲೆ ಫಸ್ಟ್ ಪಾಯಿಂಟ್ನ ಬರಿತೀವಿ. ಇದು ಫಸ್ಟ್ ಒನ್. ನೆಕ್ಸ್ಟ್ ಬಂದು ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅದರದ್ದು ಪರ್ಸೆಂಟೇಜ್ ಎಷ್ಟು ಅಂತ ಮೆನ್ಷನ್ ಮಾಡ್ತೀವಿ. ಸೊ ಆ ಒಂದು ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ನಾವು ಗ್ರಾಸ್ ಪ್ರಾಫಿಟ್ ಇಂದ ಡಿಡಕ್ಟ್ ಮಾಡಿದಾಗ ಆಪರೇಟಿಂಗ್ ಪ್ರಾಫಿಟ್ ಬಂದಿದೆಯಾ ಅಥವಾ ಲಾಸ್ ಬಂದಿದೆಯಾ, ಇನ್ ಕೇಸ್ ಪ್ರಾಫಿಟ್ ಬಂದಿದ್ರೆ ಅದರದ್ದು ವ್ಯಾಲ್ಯೂ ಮತ್ತೆ ಪರ್ಸೆಂಟೇಜ್ ಎಷ್ಟು, ಲಾಸ್ ಬಂದಿದ್ರೆ ಅದರದ್ದು ವ್ಯಾಲ್ಯೂ ಮತ್ತೆ ಪರ್ಸೆಂಟೇಜ್ ಎಷ್ಟು ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ಸೆಕೆಂಡ್ ಬಂದು ಈ ಒಂದು ಕ್ಯಾಟಗರಿ ಬೇಸ್ ಮೇಲೆ ಸೆಕೆಂಡ್ ಪಾಯಿಂಟ್ನ ಬರಿತೀವಿ. ನೆಕ್ಸ್ಟು ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಬಂದು ಎಷ್ಟು ವ್ಯಾಲ್ಯೂ ಬಂದಿದೆ ಅದರದ್ದು ಪರ್ಸೆಂಟೇಜ್ ಏನು. ಸೊ ಈ ಒಂದು ಪರ್ಸೆಂಟೇಜ್ ಬಂದು ಕಂಪನಿ ಪ್ರಾಫಿಟಬಿಲಿಟಿ ಪೊಸಿಷನ್ ಬಂದು ಪಾಸಿಟಿವ್ ಆಗಿದೆಯಾ ನೆಗೆಟಿವ್ ಆಗಿದೆಯಾ ಅಂತೇಳಿ ಲಾಸ್ಟ್ ಪಾಯಿಂಟ್ ಅಲ್ಲಿ ನಾವು ಮೆನ್ಷನ್ ಮಾಡ್ತೀವಿ. ಸೊ ಈ ಒಂದು 3 ಕ್ಯಾಟಗರಿಯಿಂದ ನಾವು ಇಂಟರ್ಪ್ರಿಟೇಷನ್ ಅಥವಾ ಕಮೆಂಟ್ನ ಈಸಿಯಾಗಿ ಮೆನ್ಷನ್ ಮಾಡ್ಬೋದು. ಸೊ ಈ ಪ್ರಾಬ್ಲಮ್ಗೆ ಇಂಟರ್ಪ್ರಿಟೇಷನ್ ಬಂದು ಸೊ ಈ ತರ ಬರುತ್ತೆ. Interpretation. First point, the comparative income statement reveals that during the year 2019, there has been an increase in sales by rupees 1,50,000, that is 30%. ಸೊ ಇಲ್ಲಿಗೆ ಸೇಲ್ಸ್ ವ್ಯಾಲ್ಯೂ ಬಂದು 1,50,000 ಇನ್ಕ್ರೀಸ್ ಆಗಿದೆ. ಸೊ ಅದರದ್ದು ಪರ್ಸೆಂಟೇಜ್ ಬಂದು 30% ಅಂತ ಹೇಳಿದೀವಿ. ವೈಲ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಹ್ಯಾಸ್ ಇನ್ಕ್ರೀಸ್ಡ್ ಓನ್ಲಿ ಬೈ rupees 1,00,000, ದಟ್ ಈಸ್ 25%. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೂಡ 1,00,000 ಇನ್ಕ್ರೀಸ್ ಆಗಿದೆ, ಅದರದ್ದು ಪರ್ಸೆಂಟೇಜ್ ಬಂದು 25%. This results in an increase of gross profit by rupees 50,000, that is 50%. ಸೊ ಅಂದ್ರೆ ಸೇಲ್ಸ್ ಇಂದ COGS ನ ಮೈನಸ್ ಮಾಡಿದಾಗ ನಮಗೆ ಪಾಸಿಟಿವ್ ಆನ್ಸರ್ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಸೊ ಗ್ರಾಸ್ ಪ್ರಾಫಿಟ್ ಬಂದು 50,000 ಇನ್ಕ್ರೀಸ್ ಆಗಿದೆ, ಅದರದ್ದು ಪರ್ಸೆಂಟೇಜ್ ಬಂದು 50% ಅಂತೇಳಿ ಈ ಒಂದು ಪಾಯಿಂಟ್ ಅಲ್ಲಿ ಮೆನ್ಷನ್ ಮಾಡಿದ್ದೀವಿ. ಸೆಕೆಂಡ್ ಪಾಯಿಂಟ್, ದ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಹ್ಯಾವ್ ಇನ್ಕ್ರೀಸ್ಡ್ ಬೈ rupees 8,000, ದಟ್ ಈಸ್ 40%. ಸೊ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬಂದು 8,000 ಇನ್ಕ್ರೀಸ್ ಆಗಿದೆ, ಅದರದ್ದು ಪರ್ಸೆಂಟೇಜ್ ಬಂದು 40% ಅಂತೇಳಿ ಮೆನ್ಷನ್ ಮಾಡಿದ್ದೀವಿ. ಬಟ್ ದ ಇನ್ಕ್ರೀಸ್ ಇನ್ ಗ್ರಾಸ್ ಪ್ರಾಫಿಟ್ ಈಸ್ ಸಫಿಷಿಯಂಟ್ ಟು ಕಾಂಪನ್ಸೇಟ್ ದ ಇನ್ಕ್ರೀಸ್ ಇನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ದೇರ್ ಬೈ ದ ಆಪರೇಟಿಂಗ್ ಪ್ರಾಫಿಟ್ಸ್ ಹ್ಯಾವ್ ಇನ್ಕ್ರೀಸ್ಡ್ ಬೈ rupees 42,000, that is 52.50%. ಸೊ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗಿದ್ರು ಸೊ ಗ್ರಾಸ್ ಪ್ರಾಫಿಟ್ ಬಂದು ನಮ್ಮ ಹತ್ರ ಸಫಿಷಿಯಂಟ್ ಅಮೌಂಟ್ ಇರೋದ್ರಿಂದ ಆ ಒಂದು ಎಕ್ಸ್ಪೆನ್ಸಸ್ನ ಪೇ ಮಾಡಿದಾಗ ನಮಗೆ ಆಪರೇಟಿಂಗ್ ಪ್ರಾಫಿಟ್ ಬಂದು 42,000 ಇನ್ಕ್ರೀಸ್ ಆಗಿದೆ, ಅದರದ್ದು ಪರ್ಸೆಂಟೇಜ್ ಬಂದು 52.50 ಅಂತೇಳಿ ಮೆನ್ಷನ್ ಮಾಡಿದ್ದೀವಿ. ಸೊ ಇದಿಷ್ಟು ಸೆಕೆಂಡ್ ಪಾಯಿಂಟ್. ದೇರ್ ಈಸ್ ಸಫಿಷಿಯಂಟ್ ಇಂಪ್ರೂವ್ಮೆಂಟ್ ಇನ್ ಪ್ರಾಫಿಟಬಿಲಿಟಿ ಪೊಸಿಷನ್ ಆಫ್ ದ ಕನ್ಸರ್ನ್. ಅಂದರೆ ಓವರ್ ಆಲ್ ಫೈನಲ್ ಆನ್ಸರ್ ಬಂದು ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ 47,000 ಇನ್ಕ್ರೀಸ್ ಆಗಿದೆ, ಅದರದ್ದು ಪರ್ಸೆಂಟೇಜ್ ಬಂದು 55.29%. ಅಲ್ಲಿಗೆ ಬಿಸ್ನೆಸ್ದು ಪ್ರಾಫಿಟಬಿಲಿಟಿ ಪೊಸಿಷನ್ ಬಂದು ಇಂಪ್ರೂವ್ ಆಗಿದೆ ಅಂತೇಳಿ ಲಾಸ್ಟ್ ಪಾಯಿಂಟ್ ಅಲ್ಲಿ ಮೆನ್ಷನ್ ಮಾಡಿದ್ದೀವಿ. Fourth question, from the following profit and loss account of Ayodhya Company Limited for the year ending 31st/3/2020 and 31st/3/2021, you are required to prepare a comparative income statement and comment. So problem ಅಲ್ಲಿ 2 years informations provide ಮಾಡಿದ್ದಾರೆ. ಸೊ ಕಮೆಂಟ್ ನ ಮೆನ್ಷನ್ ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ. ಸೇಲ್ಸ್ 21,50,000, 25 lakh. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 13 lakh, 14 lakh 50,000. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ 2,10,000, 1,80,000. Selling expenses 1,90,000, 2,50,000. Interest paid 1,80,000. Income tax 50,000, 60,000. ಸೊ ಪ್ರಾಬ್ಲಮ್ ಅಲ್ಲಿ ನಮಗೆ 2 years ಇನ್ಫಾರ್ಮೇಶನ್ಸ್ ಪ್ರೊವೈಡ್ ಮಾಡಿದ್ದಾರೆ. ಪ್ರಿವಿಯಸ್ ಇಯರ್ ಬಂದು 2020, ಕರೆಂಟ್ ಇಯರ್ ಬಂದು 2021. ಸೊ ಫಸ್ಟ್ ಸೇಲ್ಸ್ ವ್ಯಾಲ್ಯೂ ಬಂದು 21,50,000 ಮತ್ತೆ 25 lakh ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್
ವ್ಯಾಲ್ಯೂ ಬಂದು 14,50,000. ಡಿಡಕ್ಟ್ ಮಾಡಿದಾಗ 8,50,000, 10,50,000 ಬರುತ್ತೆ. ಪಾಸಿಟಿವ್ ಆನ್ಸರ್ ಆಗಿರೋದ್ರಿಂದ ಗ್ರಾಸ್ ಪ್ರಾಫಿಟ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಬ್ರಾಕೆಟಲ್ಲಿ ಎ ಅಂತ ಬರಿತೀವಿ. ನೆಕ್ಸ್ಟ್ ಮೈನಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಪ್ರಾಬ್ಲಮ್ ಅಲ್ಲಿ ನಮಗೆ ಎರಡು ತರ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಫಸ್ಟ್ ಒನ್ ಬಂದು ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್. ವ್ಯಾಲ್ಯೂ ಬಂದು 2,10,000, 1,80,000. ನೆಕ್ಸ್ಟ್ ಒನ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ವ್ಯಾಲ್ಯೂ ಬಂದು 1,90,000, 2,50,000. ಸೊ ಎರಡನ್ನು ಟೋಟಲ್ ಮಾಡಬೇಕು. ಟೋಟಲ್ ಮಾಡಿದಾಗ 4,30,000 ಬರುತ್ತೆ. ಸೊ ಇದಕ್ಕೆ ನಾವು ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತೇಳಿ ಕರಿತೀವಿ. ಬ್ರಾಕೆಟಲ್ಲಿ ಬಿ ಅಂತ ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಎ ಮೈನಸ್ ಬಿ ಅಂದರೆ ಗ್ರಾಸ್ ಪ್ರಾಫಿಟ್ ಇಂದ ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಡಿಡಕ್ಟ್ ಮಾಡಬೇಕು. ಸೊ ಡಿಡಕ್ಟ್ ಮಾಡಿದಾಗ ಇಲ್ಲಿ ನಮಗೆ ವ್ಯಾಲ್ಯೂ ಬಂದು 4,50,000, 6,20,000 ಬರುತ್ತೆ. ಪಾಸಿಟಿವ್ ಆನ್ಸರ್ ಆಗಿರೋದ್ರಿಂದ ಆಪರೇಟಿಂಗ್ ಪ್ರಾಫಿಟ್ ಅಂತೇಳಿ ಕರಿತೀವಿ. ಬ್ರಾಕೆಟಲ್ಲಿ ಎ ಮೈನಸ್ ಬಿ. ಸೊ ನೆಕ್ಸ್ಟು ಆಪರೇಟಿಂಗ್ ಪ್ರಾಫಿಟ್ಗೆ ನಾವು ನಾನ್ ಆಪರೇಟಿಂಗ್ ಇನ್ಕಮ್ಸ್ನ ಆ್ಯಡ್ ಮಾಡಬೇಕು. ಸೊ ಪ್ಲಸ್ ನಾನ್ ಆಪರೇಟಿಂಗ್ ಇನ್ಕಮ್. ಸೊ ಪ್ರಾಬ್ಲಮಲ್ಲಿ ಯಾವುದೇ ಥರದ ನಾನ್ ಆಪರೇಟಿಂಗ್ ಇನ್ಕಮ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡಿಲ್ಲ. ಸೊ ಹಂಗಾಗಿ ನಿಲ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ನಿಲ್ ಹಾಕಿದಾಗ ನಮಗೆ ಸೇಮ್ ವ್ಯಾಲ್ಯೂ ಬರುತ್ತೆ 4,50,000, 6,20,000. ಸೊ ಇದಕ್ಕೆ ನಾವು ಟೋಟಲ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟು ಸೊ ಟೋಟಲಿಂದ ಮೈನಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಪ್ರಾಬ್ಲಮಲ್ಲಿ ನಮಗೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಬಂದು ಇಂಟ್ರೆಸ್ಟ್ ಪೇಯ್ಡ್ ಕೊಟ್ಟಿದ್ದಾರೆ. ವ್ಯಾಲ್ಯೂ ಬಂದು 1,80,000. ಸೊ ಡಿಡಕ್ಟ್ ಮಾಡಿದಾಗ 3,50,000, 5,40,000 ಬರುತ್ತೆ. ಸೊ ಇದಕ್ಕೆ ನಾವು ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ. ಸೊ ಬ್ರ್ಯಾಕೆಟಲ್ಲಿ EBT ಅಂತ ಬರಿತೀವಿ. ಸೊ ಈ ಒಂದು ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸಿಂದ ಟ್ಯಾಕ್ಸ್ನ ಮೈನಸ್ ಮಾಡಬೇಕು. ಸೊ ಪ್ರಾಬ್ಲಮಲ್ಲಿ ನಮಗೆ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಮೈನಸ್ ಇನ್ಕಮ್ ಟ್ಯಾಕ್ಸ್. ವ್ಯಾಲ್ಯೂ ಬಂದು 50,000, 60,000. ಸೊ ಡಿಡಕ್ಟ್ ಮಾಡಿದಾಗ 4,80,000 ಬರುತ್ತೆ. ಸೊ ಈ ಒಂದು ಫೈನಲ್ ಆನ್ಸರ್ಗೆ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ. ಸೊ ಬ್ರ್ಯಾಕೆಟಲ್ಲಿ EAT ಅಂತ ಮೆನ್ಷನ್ ಮಾಡ್ತೀವಿ.
ಸೊ ಕೊಟ್ಟಿರೋ ಇನ್ಫಾರ್ಮೇಷನ್ ಇಂದ ನಾವು ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಫೈಂಡ್ ಔಟ್ ಮಾಡಿದ್ದಾಯಿತು. ಸೊ ನೆಕ್ಸ್ಟು ಇನ್ಕ್ರೀಸ್ ಆರ್ ಡಿಕ್ರೀಸ್ ಫೈಂಡ್ ಔಟ್ ಮಾಡೋಣ. ಸೇಲ್ಸ್ ಬಂದು 21,50,000 ಇದ್ದಿದ್ದು 25 lakh ಆಗಿದೆ. ಸೊ 3,50,000 ಬಂದು ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಕಾಸ್ಟ್ ಆಫ್ ಗುಡ್ ಸೋಲ್ಡ್ 13 lakh ಇದ್ದಿದ್ದು 14,50,000 ಆಗಿದೆ. 1,50,000 ಬಂದು ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಗ್ರಾಸ್ ಪ್ರಾಫಿಟ್ 8,50,000 ಇದ್ದಿದ್ದು 10,50,000 ಆಗಿದೆ. 2 lakh ಬಂದು ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಫಸ್ಟ್ ಒನ್ ಬಂದು ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ 2,10,000 ಇದ್ದಿದ್ದು 1,80,000 ಆಗಿದೆ. ವ್ಯಾಲ್ಯೂ ಏನಾಗಿದೆ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ದು ಡಿಕ್ರೀಸ್ ಆಗಿದೆ. ಸೊ ಅಲ್ಲಿಗೆ 30,000 ಬಂದು ಡಿಕ್ರೀಸ್ ಆಗಿದೆ. ಹಾಗಾಗಿ ಬ್ರಾಕೆಟ್ ಅಲ್ಲಿ -30,000 ಅಂತೇಳಿ ಮೆನ್ಷನ್ ಮಾಡಿದ್ದೀವಿ. ನೆಕ್ಸ್ಟ್ ಒನ್ ಸೇಲಿಂಗ್ ಎಕ್ಸ್ಪೆನ್ಸಸ್ ಬಂದು 1,90,000 ಇದ್ದಿದ್ದು 2,50,000 ಆಗಿದೆ. 60,000 ಬಂದು ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬಂದು 4 lakh ಇದ್ದಿದ್ದು 4,30,000 ಆಗಿದೆ. ಸೊ 30,000 ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಆಪರೇಟಿಂಗ್ ಪ್ರಾಫಿಟ್ ಬಂದು 4,50,000 ಇದ್ದಿದ್ದು 6,20,000 ಆಗಿದೆ. 1,70,000 ಬಂದು ಇನ್ಕ್ರೀಸ್ ಆಗಿದೆ. ನಾನ್ ಆಪರೇಟಿಂಗ್ ಇನ್ಕಮ್ ಬಂದು ಯಾವುದೇ ಥರದ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿಲ್ಲ, ಹಾಗಾಗಿ ನಿಲ್ಲ ಅಂತೇಳಿ ಮೆನ್ಷನ್ ಮಾಡಿದ್ದೀವಿ. ಸೊ ಇಲ್ಲಿ ಟೋಟಲ್ ಬಂದು ಸೇಮ್ ವ್ಯಾಲ್ಯೂ ಬರುತ್ತೆ. 4,50,000 ಇದ್ದಿದ್ದು 6,20,000 ಆಗಿದೆ. 1,70,000 ಬಂದು ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಇಂಟ್ರೆಸ್ಟ್ ಪೇಯ್ಡ್ ಬಂದು 1 lakh ಇದ್ದಿದ್ದು 80,000 ಆಗಿದೆ. ಸೊ ಇಂಟ್ರೆಸ್ಟ್ ವ್ಯಾಲ್ಯೂ ಬಂದು ಡಿಕ್ರೀಸ್ ಆಗಿದೆ. ಸೊ 20,000 ಬಂದು ಡಿಕ್ರೀಸ್ ಆಗಿರೋದ್ರಿಂದ ಬ್ರಾಕೆಟ್ ಅಲ್ಲಿ -20,000 ಅಂತೇಳಿ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ 3,50,000 ಇದ್ದಿದ್ದು 5,40,000 ಆಗಿದೆ. 1,90,000 ಬಂದು ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಒನ್ ಇನ್ಕಮ್ ಟ್ಯಾಕ್ಸ್ ಬಂದು 50,000 ಇದ್ದಿದ್ದು 60,000 ಆಗಿದೆ. 10,000 ಬಂದು ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಲಾಸ್ಟ್ ವ್ಯಾಲ್ಯೂ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ 3 lakh ಇದ್ದಿದ್ದು 4,80,000 ಆಗಿದೆ. 1,80,000 ಬಂದು ಇನ್ಕ್ರೀಸ್ ಆಗಿದೆ. ಸೊ ಅಲ್ಲಿಗೆ ಇನ್ಕ್ರೀಸ್ ಆರ್ ಡಿಕ್ರೀಸ್ ಕಾಲಮ್ನ ಮೆನ್ಷನ್ ಮಾಡಿದ್ದಾಯಿತು. ಸೊ ನೆಕ್ಸ್ಟು ಈ ಒಂದು ಇನ್ಫಾರ್ಮೇಷನ್ ಇಂದ ನಾವು ಪರ್ಸೆಂಟೇಜ್ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಸೊ ಫಸ್ಟು ಸೇಲ್ಸಿಂದ ಸ್ಟಾರ್ಟ್ ಮಾಡೋಣ. ಸೊ 3,50,000 ಇನ್ಕ್ರೀಸ್ ಆಗಿದೆ. ಡಿವೈಡ್ ಬೈ ಪ್ರಿವಿಯಸ್ ಇಯರ್ ವ್ಯಾಲ್ಯೂ ಬಂದು 21,50,000 ಇಂಟು 100. ಸೊ ಮಾಡಿದಾಗ ನಮಗೆ 16.28% ಬರುತ್ತೆ. ನೆಕ್ಸ್ಟ್ ಕಾಸ್ಟ್ ಆಫ್ ಗುಡ್ ಸೋಲ್ಡ್ ಬಂದು 1,50,000 ಇನ್ಕ್ರೀಸ್ ಆಗಿದೆ. ಡಿವೈಡ್ ಬೈ ಪ್ರಿವಿಯಸ್ ಇಯರ್ ವ್ಯಾಲ್ಯೂ ಬಂದು 13 lakh ಇಂಟು 100 ಮಾಡಿದಾಗ 11.54% ಬರುತ್ತೆ. ನೆಕ್ಸ್ಟ್ ಒನ್ ಗ್ರಾಸ್ ಪ್ರಾಫಿಟ್ 2 lakh ಡಿವೈಡ್ ಬೈ ಪ್ರಿವಿಯಸ್ ಇಯರ್ ವ್ಯಾಲ್ಯೂ ಬಂದು 8,50,000 ಇಂಟು 100. ಸೊ ಫೈಂಡ್ ಔಟ್ ಮಾಡಿದಾಗ 23.53% ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನಮಗೆ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಬಂದು ಡಿಕ್ರೀಸ್ ಆಗಿದೆ. ಹಾಗಾಗಿ -30,000 ಡಿವೈಡ್ ಬೈ ಪ್ರಿವಿಯಸ್ ಇಯರ್ ವ್ಯಾಲ್ಯೂ ಬಂದು 2,10,000 ಇಂಟು 100 ಮಾಡಿದಾಗ ನಮಗೆ -% ಬರುತ್ತೆ. ಸೊ -% ಆಗಿರೋದ್ರಿಂದ ಬ್ರಾಕೆಟಲ್ಲೇ 14.29 ಅಂತೇಳಿ ಮೆನ್ಷನ್ ಮಾಡ್ತೀವಿ. ಓಕೆ, ಸೊ ಪಾಸಿಟಿವ್ ಇದ್ದರೆ ಡೈರೆಕ್ಟಾಗಿ ಬರಿತೀವಿ. -% ಬಂದಾಗ ಬ್ರಾಕೆಟಲ್ಲಿ ಆ ಒಂದು ಪರ್ಸೆಂಟೇಜ್ನ ನಾವು ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಬಂದು 60,000 ಡಿವೈಡ್ ಬೈ ಪ್ರಿವಿಯಸ್ ಇಯರ್ ವ್ಯಾಲ್ಯೂ ಬಂದು 1,90,000 ಇಂಟು 100. ಸೊ ಫೈಂಡ್ ಔಟ್ ಮಾಡಿದಾಗ ನಮಗೆ 31.58% ಬರುತ್ತೆ. ನೆಕ್ಸ್ಟ್ ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬಂದು 30,000 ಡಿವೈಡ್ ಬೈ ಪ್ರಿವಿಯಸ್ ಇಯರ್ ವ್ಯಾಲ್ಯೂ ಬಂದು 4 lakh ಇಂಟು 100 ಮಾಡಿದಾಗ 7.50% ಬರುತ್ತೆ. ನೆಕ್ಸ್ಟು ಆಪರೇಟಿಂಗ್ ಪ್ರಾಫಿಟ್ 1,70,000 ಡಿವೈಡ್ ಬೈ ಪ್ರಿವಿಯಸ್ ಇಯರ್ ವ್ಯಾಲ್ಯೂ ಬಂದು 4,50,000 ಇಂಟು 100. ಸೊ ಫೈಂಡ್ ಔಟ್ ಮಾಡಿದಾಗ 37.78% ಬರುತ್ತೆ. ನೆಕ್ಸ್ಟ್ ಸೇಮ್ ವ್ಯಾಲ್ಯೂನ ಇಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಸೇಮ್ 1,70,000 ಡಿವೈಡ್ ಬೈ 4,50,000 ಇಂಟು 100 ಸೇಮ್ ಪರ್ಸೆಂಟೇಜ್ ಬರುತ್ತೆ 37.78%. ನೆಕ್ಸ್ಟು ಇಂಟ್ರೆಸ್ಟ್ ಪೇಯ್ಡ್ ಬಂದು ಡಿಕ್ರೀಸ್ ಆಗಿದೆ, ನೆಗೆಟಿವ್ ವ್ಯಾಲ್ಯೂ. ಸೊ ಹಾಗಾಗಿ -20,000 ಡಿವೈಡ್ ಬೈ ಪ್ರಿವಿಯಸ್ ಇಯರ್ ವ್ಯಾಲ್ಯೂ ಬಂದು 1 lakh ಇಂಟು 100 ಮಾಡಿದಾಗ ನಮಗೆ -% ಬರುತ್ತೆ. ಸೊ 20%. ಸೊ ಹಾಗಾಗಿ ಬ್ರ್ಯಾಕೆಟಲ್ಲಿ 20.00 ಅಂತೇಳಿ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಒನ್
ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಬಂದು 1,90,000 ಡಿವೈಡ್ ಬೈ ಪ್ರಿವಿಯಸ್ ಇಯರ್ ವ್ಯಾಲ್ಯೂ ಬಂದು 3,50,000 ಇಂಟು 100. ಸೊ ಫೈಂಡ್ ಔಟ್ ಮಾಡಿದಾಗ ನಮಗೆ 54.29% ಬರುತ್ತೆ. ನೆಕ್ಸ್ಟ್ ಒನ್ ಇನ್ಕಮ್ ಟ್ಯಾಕ್ಸ್ 10,000 ಡಿವೈಡ್ ಬೈ 50,000 ಇಂಟು 100 ಮಾಡಿದಾಗ 20% ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ 1,80,000 ಡಿವೈಡ್ ಬೈ ಪ್ರೀವಿಯಸ್ ಇಯರ್ ವ್ಯಾಲ್ಯೂ ಬಂದು 3,00,000 ಇಂಟು 100 ಮಾಡಿದಾಗ 60.00% ಬರುತ್ತೆ. ಸೊ ಅಲ್ಲಿಗೆ ಕೊಟ್ಟಿರೋ ಇನ್ಫಾರ್ಮೇಷನಿಂದ ಫಸ್ಟ್ ನಾವು ಸೇಲ್ಸಿಂದ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ವರೆಗೂ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಅದಾದ್ಮೇಲಿಂದ ಕರೆಂಟ್ ಇಯರ್ನ ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಿದ್ವಿ. ಈ ಒಂದು ವ್ಯಾಲ್ಯೂಯಿಂದ ನೆಕ್ಸ್ಟ್ ನಾವು ಪರ್ಸೆಂಟೇಜ್ನ ಫೈಂಡ್ ಔಟ್ ಮಾಡಿದ್ದಾಯಿತು. ಸೊ ಆಗಲೇ ಹೇಳ್ದಂಗೆ ಬೇಸ್ಡ್ ಆನ್ 3 ಕ್ಯಾಟಗರಿ ಅಂದರೆ ಸೇಲ್ಸಿಂದ ಗ್ರಾಸ್ ಪ್ರಾಫಿಟ್ವರೆಗೂ, ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸಿಂದ ಆಪರೇಟಿಂಗ್ ಪ್ರಾಫಿಟ್ವರೆಗೂ, ಮತ್ತು ಲಾಸ್ಟ್ ಪಾಯಿಂಟ್ ಬಂದು ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್. ಸೊ ಈ ಒಂದು ಕ್ಯಾಟಗರಿ ಬೇಸ್ ಮೇಲೆ ಇಂಟರ್ಪ್ರಿಟೇಷನ್ ಅಥವಾ ಕಮೆಂಟ್ ಬಂದು ಈ ಥರ ಮೆನ್ಷನ್ ಮಾಡ್ತೀವಿ ನಾವು. ಕಮೆಂಟ್ಸ್. ಫಸ್ಟ್ ಪಾಯಿಂಟ್, ದ ಕಂಪೇರೇಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ರಿವೀಲ್ಸ್ ದಟ್ ಡ್ಯೂರಿಂಗ್ ದ ಇಯರ್ 2020 there has been an increase in sales by rupees 3,50,000, that is 16.28%. ಸೊ ಪ್ರಾಬ್ಲಮಲ್ಲಿ ಸೇಲ್ಸ್ ಬಂದು ಇನ್ಕ್ರೀಸ್ ಆಗಿದೆ, ಸೊ 3,50,000, ಸೊ ಅದು 16.28% ಅಂತ ಹೇಳಿದ್ದೀವಿ. ವೈಲ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಹ್ಯಾಸ್ ಇನ್ಕ್ರೀಸ್ಡ್ ಓನ್ಲಿ ಬೈ rupees 1,50,000, ದಟ್ ಈಸ್ 11.54%. ಸೊ ಅದ್ರ ಜೊತೆಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬಂದು 1,50,000 ಇನ್ಕ್ರೀಸ್ ಆಗಿದೆ, ಸೊ ಅದ್ರದ್ದು ಪರ್ಸೆಂಟೇಜ್ ಬಂದು 11.54%. This results in an increase of gross profit by rupees 2,00,000, that is 23.53%. ಸೊ ಸೇಲ್ಸಿಂದ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ನ ಡಿಡಕ್ಟ್ ಮಾಡಿದಾಗ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಸೊ ಗ್ರಾಸ್ ಪ್ರಾಫಿಟ್ ಕೂಡ ನಮಗೆ 2,00,000 ಇನ್ಕ್ರೀಸ್ ಆಗಿದೆ, ಅದರದ್ದು ಪರ್ಸೆಂಟೇಜ್ ಬಂದು 23.53%. ಸೊ ಇದಿಷ್ಟನ್ನು ನಾವು ಫಸ್ಟ್ ಪಾಯಿಂಟಲ್ಲಿ ಮೆನ್ಷನ್ ಮಾಡಿದ್ದೀವಿ. ಸೆಕೆಂಡ್ ಪಾಯಿಂಟ್, ದ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಹ್ಯಾವ್ ಇನ್ಕ್ರೀಸ್ಡ್ ಬೈ rupees 30,000, ದಟ್ ಈಸ್ 7.50%. ಸೊ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬಂದು ಟೋಟಲ್ ವ್ಯಾಲ್ಯೂ 30,000 ಇನ್ಕ್ರೀಸ್ ಆಗಿದೆ, ಸೊ ಅದ್ರದ್ದು ಪರ್ಸೆಂಟೇಜ್ ಬಂದು 7.50%. ಬಟ್ ದ ಇನ್ಕ್ರೀಸ್ ಇನ್ ಗ್ರಾಸ್ ಪ್ರಾಫಿಟ್ ಈಸ್ ಸಫಿಷಿಯಂಟ್ ಟು ಕಾಂಪನ್ಸೇಟ್ ದ ಇನ್ಕ್ರೀಸ್ ಇನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ದೇರ್ ಬೈ ದ ಆಪರೇಟಿಂಗ್ ಪ್ರಾಫಿಟ್ಸ್ ಹ್ಯಾವ್ ಇನ್ಕ್ರೀಸ್ಡ್ ಬೈ rupees 1,70,000, ದಟ್ ಈಸ್ 37.78%. ಅಂದರೆ ಗ್ರಾಸ್ ಪ್ರಾಫಿಟಿಂದ ನಾವು ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಪೇ ಮಾಡ್ಬೋದು. ಸೊ ಪೇ ಮಾಡಾದ್ಮೇಲೆ ಸೊ ನಮಗೆ ಪಾಸಿಟಿವ್ ಆನ್ಸರ್ ಬರುತ್ತೆ, ಅದನ್ನು ಆಪರೇಟಿಂಗ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಆಪರೇಟಿಂಗ್ ಪ್ರಾಫಿಟ್ ಕೂಡ ನಮಗೆ ಇನ್ಕ್ರೀಸ್ ಆಗಿದೆ 1,70,000, ಅದರದ್ದು ಪರ್ಸೆಂಟೇಜ್ ಬಂದು 37.78% ಅಂತೇಳಿ ಸೆಕೆಂಡ್ ಪಾಯಿಂಟಲ್ಲಿ ಮೆನ್ಷನ್ ಮಾಡಿದ್ದೀವಿ. ದೇರ್ ಈಸ್ ಸಫಿಷಿಯಂಟ್ ಇಂಪ್ರೂವ್ಮೆಂಟ್ ಇನ್ ಪ್ರಾಫಿಟಬಿಲಿಟಿ ಪೊಸಿಷನ್ ಆಫ್ ದ ಕನ್ಸರ್ನ್. ಸೊ ಅಂದರೆ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಬಂದು 1,80,000 ಇನ್ಕ್ರೀಸ್ ಆಗಿದೆ, ಅದರದ್ದು ಪರ್ಸೆಂಟೇಜ್ ಬಂದು 60%. ಅಲ್ಲಿಗೆ ಓವರ್ ಆಲ್ ಪ್ರಾಫಿಟಬಿಲಿಟಿ ಪೊಸಿಷನ್ ಬಂದು ಇಂಪ್ರೂವ್ ಆಗಿದೆ ಅಂತೇಳಿ ಲಾಸ್ಟ್ ಪಾಯಿಂಟಲ್ಲಿ ಮೆನ್ಷನ್ ಮಾಡಿದ್ದೀವಿ. ಸೊ ಈ ಒಂದು ವಿಡಿಯೋನಲ್ಲಿ ನಾವು ಕಂಪೇರೇಟಿವ್ ಇನ್ಕಮ್ ಸ್ಟೇಟ್ಮೆಂಟ್ಗೆ ಇಂಟರ್ಪ್ರಿಟೇಷನ್ ಅಥವಾ ಕಮೆಂಟ್ ಬಂದು ಯಾವ ಥರ ಬರೀಬೇಕು ಅಂತ ಸಾಲ್ವ್ ಮಾಡಿ ತೋರಿಸಿದ್ದೀವಿ. ಇನ್ ಕೇಸ್ ಡೌಟ್ಸ್ ಅಥವಾ ಸಜೆಷನ್ಸ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.